ಮೊದಲನೇದಾಗಿ ನಾನು ನಮ್ಮ ಎಮ್.ಎಲ್.ಎ. ಪ್ರದೀಪ್ ಈಶ್ವರಣ್ಣ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಗುರುತಿಸಿ ನಮ್ಮನ್ನು ಈ ಪೋಸ್ಟನ್ನು ಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಯಾವತ್ತೇ ಆಗಲಿ ಏನೇ ಆಗಲಿ ಒಂದು ಸ್ಟೂಡೆಂಟ್ಸ್ದಾಗಿರಲಿ ಏನೇ ಆಗಿರಲಿ ನಾನು 100% ಎಲ್ಲ ಒಂದು ಕಾರ್ಯಕ್ರಮಗಳಿಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ನಾನು 100% ಇದ್ದು ನಾನು ಪಾರ್ಟಿಯನ್ನು ಪಕ್ಷ ಸಂಘಟನೆ ಮಾಡಿಕೊಂಡು ನಾನು ಮುಂದೆ ಹೋಗ್ತೀನಿ. ನನಗೆ ಈ ಪೋಸ್ಟನ್ನು ಕೊಟ್ಟಿರುವ ಪ್ರದೀಪ್ ಈಶ್ವರಣ್ಣ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸ್ಟೇಟ್ ಪ್ರೆಸಿಡೆಂಟ್ ಆಗಿರೋ ಕೀರ್ತಿ ಗಣೇಶ್ ಅವರಿಗೆ ಧನ್ಯವಾದಗಳು. ಜಿಲ್ಲಾ ಪ್ರೆಸಿಡೆಂಟ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ KLS ಅಣ್ಣ ಅವರಿಗೆ ಧನ್ಯವಾದಗಳು. ಬಂಗಾರಿ ಅಣ್ಣ ಅವರಿಗೆ ಧನ್ಯವಾದಗಳು. ನಮಗೆ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಗೆ ಏನು ಬೇಕಾದರೂ 24/7 ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಯಾವುದೇ ಕ್ರಮಗಾಗಲಿ ಏನಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಬಂದು ನಮಗೆ ಎಲ್ಲ ಮುಂದೆ ಎದ್ದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೀಗೆ ಮುಂದುವರಿಸ್ತೀವಿ. ಇನ್ನು ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿ ನಾವು ಎಲ್ಲ ಒಂದು ಸೇರಿ ಪಾರ್ಟಿಗೆ ಒಂದು ಒಳ್ಳೆಯ ಹೆಸರು ತರ್ತೀವಿ. ಎಲ್ಲ ಕಾಲೇಜನ್ನು ಸರ್ವೆ ಮಾಡಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ನಾನು ಸಪೋರ್ಟಿವ್ ಆಗಿದ್ದು ಅವ್ರದ್ದು ಏನೇ ಪ್ರಾಬ್ಲಮ್ಸ್ ಆಗಿದ್ದರೂ ಏನೇ ಆಗಿದ್ದರೂ ನಾನು ಮುಂದೆ ನಿಂತು ಅವ್ರಿಗೆ ನಾನು ಒಂದು ಅಣ್ಣನಾಗಿ ಇಲ್ಲ ತಮ್ಮನಾಗಿ ನಾನು ಹೆಲ್ಪ್ ಮಾಡ್ತೀನಿ. ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕದ ವತಿಯಿಂದ ಶ್ರೀಯುತ MV ಅಭಿಷೇಕ್ ಎಂಬುವವರನ್ನು ಅಧ್ಯಕ್ಷರಾಗಿ ಈ ಒಂದು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟಕ್ಕೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂತೋಷದ ಸಂಗತಿಯಾಗಿದೆ. ಈ ಒಂದು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಭಾರತ ದೇಶದಲ್ಲಿ ಏನು ವಿದ್ಯಾರ್ಥಿಗಳು ಮತ್ತು ಯೂತ್ಸು ಒಗ್ಗಟ್ಟಾದರೆ ಬಹುಶಃ ಎಲ್ಲವನ್ನು ಮಾರ್ಪಾಡು ಮಾಡ್ತಕ್ಕಂಥ ಒಂದು ಶಕ್ತಿ ಈ ಯುವ ಜನತೆಗೆ ಈ ಒಂದು ವಿದ್ಯಾರ್ಥಿ ಒಕ್ಕೂಟಕ್ಕಿದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಯಾವುದೇ ಒಂದು ರಾಜಕಾರಣ ಇರಬಹುದು, ಇಲ್ಲ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ಪ್ರಗತಿ ಪಥದಲ್ಲಿ ಹೋಗಬೇಕು ಎನ್ನುವುದಾದರೆ ಈ ಒಂದು ವಿದ್ಯಾರ್ಥಿಗಳು ಮತ್ತು ಯುವ ಜನರು ಒಗ್ಗಟ್ಟಾದರೆ ಏನೆಲ್ಲ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸಾಕಷ್ಟು ಮಾಡಿರ್ತಕ್ಕಂಥ ಒಂದು ಕೆಲಸಗಳು ಸಹ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಅಭಿಷೇಕ್ MV ಅವರನ್ನು ಈ ಒಂದು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟಕ್ಕೆ ಅಧ್ಯಕ್ಷರನ್ನು ಆಯ್ಕೆಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಚಿಕ್ಕಬಳ್ಳಾಪುರಕ್ಕೆ ಇದು ಒಂದು ಹೆಮ್ಮೆಯ ವಿಷಯ ಮತ್ತು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನ ಹೆಸರು ಪ್ರೀತಮ್ ಅಂತ. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದು ಒಂದು ಸ್ಟೂಡೆಂಟಾಗಿ ನಾನು ಒಂದು MBA ಎಜುಕೇಷನ್ ಮಾಡಿ ನನ್ನ ಕ್ವಾಲಿಫಿಕೇಷನ್ MBA ಮಾಡಿರೋದು. ಈ ಪೋಸ್ಟು ನಮಗೆ ಯಾಕೆ ಸೂಕ್ತ ಅಂತ ಅನಿಸುತ್ತೆ ಅಂದರೆ, ನನಗೆ ಒಂದು ಸ್ಟೂಡೆಂಟಾಗಿ ಅದರ ಕಷ್ಟಗಳೇನು ಅಂತ ನಮಗೆ ಗೊತ್ತು. ಯಾರ್ಯಾರಿಗೆ ಇಲ್ಲಿ ಕಾಲೇಜಲ್ಲಿ ಹೋದಾಗ ಏನು ತೊಂದರೆ ಆಗುತ್ತೆ, ಒಂದು ಹಳ್ಳಿಯಿಂದ ಬರೋ ಹುಡುಗನಿಗೆ ಏನು ತೊಂದರೆ ಆಗುತ್ತೆ, ಸಿಟಿಯಲ್ಲಿರೋವಾಗ ಏನು ಫೆಸಿಲಿಟೀಸ್ ಇರುತ್ತೆ, ಇದನ್ನೆಲ್ಲ ನಾನು ನೋಡಿದ್ದೀನಿ. ಒಂದು ನಾರ್ಮಲಾಗಿ ಒಂದು ಡಿಗ್ರಿ ಮುಗಿಸಿದ ತಕ್ಷಣ ಎಲ್ಲರಿಗೂ ಕೆಲಸ ಸಿಗುತ್ತೆ ಅನ್ನೋ ಫೀಲಲ್ಲಿ ಇರ್ತಾರೆ. ಬಟ್ ಅವರು ಕೆಲಸ ತೊಗೊಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಒಬ್ಬ ಯುವಕನಾಗಿ ನನಗೆ ಗೊತ್ತು. ಬೆಂಗಳೂರಿಗೆ ಹೋಗಿ ಒಂದು 15-20 ಸಾವಿರಕ್ಕೆ ದುಡ್ದು PGಯಲ್ಲಿ 8,000 ಕಟ್ಟಿ ಇನ್ನು ಅವ್ರು ಮಿಕ್ಕೋದೇನಿದ್ರು 8,000 9,000. ಈ ನಿಟ್ಟಿನಲ್ಲಿ ನಮ್ಮ ಶಾಸಕರು ನಮ್ಮನ್ನೆಲ್ಲ ಗಮನಿಸಿ ತುಂಬ ಆ್ಯಕ್ಟಿವ್ ಆಗಿ ಇರೋ ಹುಡುಗರು ಯಾರು ಅಂತ ಸ್ಟೂಡೆಂಟ್ ಯೂನಿಯನಲ್ಲಿ ಗುರುತಿಸಿ ನನ್ನ ತಮ್ಮನಿಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಶಾಸಕರ ಹತ್ರ ನಾವು ವಿಚಾರಿಸಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಇದನ್ನು ಇಷ್ಟೊತ್ತು ನಾನು ಏನು ಹೇಳಿದೆ, ಯುವಕರು ಅಲ್ಲಿ ಹೋಗಿ ದುಡಿದು ಅವ್ರಿಗೆ ಏನು ಸಾಲ್ದಿರ ಪಾಪ ಎಷ್ಟು ಕಷ್ಟಪಡ್ತೀರ ಅಂತ ಈ ಮಾತನ್ನ ನಾನು ಅವ್ರಿಗೆ ಹೇಳಿದಾಗ ಅವ್ರು ನನಗೆ ಒಂದೇ ಮಾತಂದರು, ಚಿಕ್ಕಬಳ್ಳಾಪುರದಲ್ಲಿ ಅತಿ ಶೀಘ್ರದಲ್ಲೇ ಒಂದೊಳ್ಳೆ ಇನ್ಸ್ಟಿಟ್ಯೂಷನ್ ಆಗಿರಲಿ ಇಲ್ಲ ಕಂಪ್ನೀಸ್ ಆಗಿರಲಿ ಡಿಸ್ಕಸ್ ಮಾಡಿ ತುಂಬ ಅಭಿವೃದ್ಧಿ ಮಾಡಿ ನಮ್ಮ ಯೂತ್ಗೆ ತುಂಬ ಹೆಲ್ಪ್ ಆಗೋ ಥರ ಒಂದು ಅಭಿವೃದ್ಧಿ, ಅನ್ಎಂಪ್ಲಾಯ್ಮೆಂಟ್ ಯಾವ ಥರ ನಿರ್ಮೂಲನೆ ಮಾಡಬೇಕು ಅಂತ ನಮ್ಮ ಶಾಸಕರು ನಮ್ಮ ಹತ್ರ ಮಾತಾಡಿದ್ದಾರೆ. ಇದೇ ರೀತಿ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಎಲ್ಲ ಯೂತ್ಗೂ ಒಳ್ಳೆಯದಾಗುತ್ತೆ. ನಾವಿರ್ತೀವಿ, ಅವರಿಂದ ನಾವಿರ್ತೀವಿ, ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ನಮಗೆ ತುಂಬಾ ಖುಷಿಗಿದೆ ಈ ಥರ ಶಾಸಕರು ಪಡೆಯೋದಕ್ಕೆ. ಆ್ಯಂಡ್ ಯೂತ್ಗೆ ಏನೇ ತೊಂದರೆ ಇದ್ರೂ ಒಂದು ತಾಲೂಕು ಪ್ರೆಸಿಡೆಂಟ್ ಆಗಿ ಅವನು ನಮ್ಮ ಅಭಿಷೇಕ್ ಬಂದು ಎಲ್ಲ ಕಾರ್ಯ ನಿರ್ವಹಿಸ್ತಾನೆ. ಏನೇ ಪ್ರಾಬ್ಲಮ್ ಇದ್ದರೂ ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನಿಮಗೆ ಓದೋದ್ರಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಬಂದು ನೀವು ಇವನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವಿರ್ತೀವಿ ನಿಮ್ಮ ಜೊತೆ ಯಾವಾಗಲೇ ಆಗಲಿ. ನಮಗೆ ನಮ್ಮ ಶಾಸಕರು ಬೆನ್ನೆಲುಬಾಗಿದ್ದಾರೆ. ಯೂತ್ಗೆ ಬರೋ ಟೈಮಲ್ಲಿ
ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ದೃಢ ನಂಬಿಕೆ ಇದೆ.